ಎಲ್ಲರಿಗೂ ನಮಸ್ಕಾರ. ಕಥಾ ವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಅಧ್ಯಾಯ 8 ಅರಣ್ಯಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶೂರ್ಪಣಖಿಯಿಂದ ಸೀತೆಯ ವರ್ಣನೆಯನ್ನು ಕೇಳಿದ ರಾವಣನು ಪುಲಕಿತನಾದನು. ಸಚಿವರನ್ನೆಲ್ಲ ಕಳುಹಿಸಿಕೊಟ್ಟು ತಾನೊಬ್ಬನೇ ಏನು ಮಾಡಬಹುದು ಎಂದು ಚಿಂತಿಸಿದನು. ಸೀತಾಪಹರಣದ ಗುಣದೋಷಗಳನ್ನು ತನ್ನ ಬಲಾಬಲಗಳನ್ನು ವಿವೇಚಿಸಿ ನೋಡಿದನು. ಕೊನೆಗೊಂದು ನಿರ್ಧಾರಕ್ಕೆ ಬಂದು ಸ್ಥಿರ ಬುದ್ಧಿಯಿಂದ ಯಾನಶಾಲೆಗೆ ಹೋದನು. ಅಲ್ಲಿ ರಥವನ್ನು ಸಿದ್ಧಪಡಿಸುವಂತೆ ಸಾರಥಿಗೆ ಗುಟ್ಟಾಗಿ ಆದೇಶಿಸಿದನು. ಸಾರಥಿಯು ತತ್ಕ್ಷಣ ರಥವನ್ನು ತಂದು ನಿಲ್ಲಿಸಿದನು. ಅದು ಸುವರ್ಣ ರತ್ನಗಳಿಂದ ಅಲಂಕೃತವಾಗಿತ್ತು. ಅದು ಸ್ವೇಚ್ಛೆಯಿಂದ ಸಂಚರಿಸುವಂತಹದ್ದಾಗಿತ್ತು. ಅದಕ್ಕೆ ಪಿಶಾಚಿ ಮುಖದ ಹೇಸರಗತ್ತೆಗಳನ್ನು ಕಟ್ಟಲಾಗಿತ್ತು. ಅವುಗಳಿಗೂ ಚಿನ್ನದ ಒಡವೆಗಳಿದ್ದವು. ಅದನ್ನೇರಿದ ರಾವಣನು ಸಮುದ್ರದೆಡೆಗೆ ಸಾಗಿದನು. ಆ ರಥವು ಆಕಾಶದಲ್ಲಿ ಚಲಿಸುತ್ತಿತ್ತು. 10 ತಲೆಗಳ 20 ಕೈಗಳ ರಾವಣನು 10 ಶಿಖರಗಳು ಇರುವಂತೆ ಪರ್ವತದಂತೆ ಕಾಣಿಸಿದನು. ಸ್ವೇಚ್ಛೆಯಿಂದ ಚಲಿಸುವ ರಥದಲ್ಲಿ ಅವನು ಮಿಂಚು ಬಲಾಕ ಪಕ್ಷಿಗಳಿಂದ ಕೂಡಿದ ಮೇಘದಂತೆ ಶೋಭಿಸಿದನು. ಅವನು ಮಾರೀಚಾಶ್ರಮವನ್ನು ತಲುಪಿದನು. ಅಲ್ಲಿ ಜಟೆ ಕೃಷ್ಣಾಜಿನ ನಾರು ಬಟ್ಟೆಗಳನ್ನು ಧರಿಸಿದ್ದ ಮಾರೀಚನನ್ನು ಕಂಡನು. ಮಾರೀಚನು ಅವನನ್ನು ವಿಧಿವತ್ತಾಗಿ ಸತ್ಕರಿಸಿ ನುಡಿದನು. ರಾಜನೇ, ಎಲ್ಲವೂ ಕುಶಲವಷ್ಟೇ? ಲಂಕೆಯಲ್ಲಿ ಎಲ್ಲವೂ ಕ್ಷೇಮವಷ್ಟೇ? ಪುನಃ ಇಷ್ಟು ಬೇಗ ಇಲ್ಲಿ ಬರಲು ಕಾರಣವೇನು ಎಂದು ಕೇಳಿದನು. ಅದಕ್ಕೆ ರಾವಣನೆಂದನು, ಅಪ್ಪ ಮಾರೀಚ, ನನ್ನ ಮಾತನ್ನು ಗಮನವಿಟ್ಟು ಕೇಳು. ನಾನೀಗ ತೊಂದರೆಯಲ್ಲಿದ್ದೇನೆ. ನನಗೆ ನೀನೇ ದಿಕ್ಕು. ನನ್ನ ತಮ್ಮದಿರಾದ ಖರದೂಷಣರು, ತಂಗಿ ಶೂರ್ಪಣಖಿ, ತ್ರಿಶಿರನು ಮತ್ತು ಅನೇಕ ರಾಕ್ಷಸರುಗಳು ಜನಸ್ಥಾನದಲ್ಲಿ ವಾಸ ಮಾಡುತ್ತಿದ್ದರು ಎಂಬುದು ನಿನಗೂ ಗೊತ್ತಿದೆ ತಾನೆ. ಅವರೆಲ್ಲರೂ ರಾಮನೊಡನೆ ಯುದ್ಧಕ್ಕೆ ಸನ್ನದ್ಧರಾಗಿ ಹೋದರು. ರಾಮನು ಅವರನ್ನು ಕಠಿಣವಾಗಿ ನಿಂದಿಸಿ ಹೆದರಿಸಿ ಕಳುಹಿಸಬಹುದಾಗಿತ್ತು. ಆದರೆ ಅದನ್ನೇನೂ ಮಾಡದೆ ಅವರನ್ನೆಲ್ಲರೂ ಸಂಹರಿಸಿಬಿಟ್ಟಿದ್ದಾನೆ. ಅವನು ತಂದೆಯಿಂದ ಪರಿತ್ಯಕ್ತನಾಗಿ ಕಾಡಿಗೆ ಬಂದವನು. ಅವನೊಡನೆ ಅವನ ಹೆಂಡತಿಯೂ ಇದ್ದಾಳೆ. ಆ ಕ್ಷತ್ರಿಯ ಅಧಮನು ನನ್ನ ತಂಗಿ ಶೂರ್ಪಣಖಿಯ ಕಿವಿ ಮೂಗುಗಳನ್ನು ಕತ್ತರಿಸಿ ಅವಳನ್ನು ವಿರೂಪಗೊಳಿಸಿದ್ದಾನೆ. ದೇವತಾ ಸ್ತ್ರೀಯಂತಿರುವ ಅವನ ಹೆಂಡತಿಯನ್ನ ನಾನು ಹೇಗಾದರೂ ಅಪಹರಿಸಬೇಕು ಎಂದುಕೊಂಡಿದ್ದೇನೆ. ಅದರಲ್ಲಿ ನೀನು ನನಗೆ ಸಹಾಯಕನಾಗಬೇಕು. ನೀನು ಮತ್ತು ನನ್ನ ತಮ್ಮಂದಿರು ಜೊತೆಯಲ್ಲಿದ್ದರೆ ನಾನು ದೇವತೆಗಳೊಡನೆ ಯುದ್ಧ ಮಾಡಲು ಹಿಂಜರಿಯುವುದಿಲ್ಲ. ಶೌರ್ಯ ದರ್ಪಗಳಲ್ಲಿ ನನ್ನನ್ನು ಸರಿಗಟ್ಟುವವರೇ ಇಲ್ಲ. ನಿನ್ನ ತಲೆಗೆ ಹೊಳೆಯುವಷ್ಟು ಉಪಾಯಗಳು ಬೇರೆ ಯಾರ ತಲೆಗೂ ಹೊಳೆಯುವುದಿಲ್ಲ. ನೀನು ಮಾಯಾವಿಶಾರದ. ಇದಕ್ಕಾಗಿಯೇ ನಾನು ನಿನ್ನ ಸಹಾಯವನ್ನು ಕೇಳಿಕೊಂಡು ಬಂದಿದ್ದೇನೆ. ನೀನು ಮಾಡಬೇಕಾದದ್ದಿಷ್ಟೇ. ನೀನು ಸುವರ್ಣಮಯವಾದ ಮೃಗವಾಗಬೇಕು. ಮೈಮೇಲೆ ಬೆಳ್ಳಿ ಚುಕ್ಕೆಗಳಿರಬೇಕು. ನೀನು ರಾಮಾಶ್ರಮದ ಹತ್ತಿರ ಸೀತೆಯ ಕಣ್ಣಿಗೆ ಕಾಣುವಂತೆ ಸಂಚರಿಸಬೇಕು. ನಿನ್ನನ್ನು ನೋಡಿ ಸೀತೆಯ ಮರಳಾಗದೇ ಇರುವುದಿಲ್ಲ. ನಿನ್ನನ್ನು ಹಿಡಿದು ತರುವಂತೆ ರಾಮ ಲಕ್ಷ್ಮಣರನ್ನ ಒತ್ತಾಯಿಸುತ್ತಾಳೆ. ನೀನು ಅವರ ಕೈಗೆ ಸಿಗದೆ ಓಡಬೇಕು. ನಿನ್ನನ್ನು ಬೆನ್ನಟ್ಟುತ್ತಾ ಅವರ ಆಶ್ರಮದಿಂದ ದೂರ ಹೋಗುತ್ತಾರೆ. ಆಗ ನಾನು ಸುಲಭವಾಗಿ ಸೀತೆಯನ್ನು ಅಪಹರಿಸಬಹುದು. ಚಂದ್ರಪ್ರಭೆಯನ್ನು ರಾಹುವು ಅಪಹರಿಸುವುದಿಲ್ಲವೇ? ಹಾಗೆಯೇ ಅನಂತರ ಪತ್ನಿ ವಿಯೋಗದಿಂದ ರಾಮನು ಸೊರಗುತ್ತಾನೆ. ಆಗ ನಾನು ಅನಾಯಾಸದಿಂದ ಅವನನ್ನು ಕೊಲ್ಲುತ್ತೇನೆ. ರಾವಣನ ಉಪಾಯವನ್ನ ಕೇಳಿದ ಮಾರೀಚನು ಭಯದಿಂದ ನಡುಗಿ ಹೋದನು. ಅವನ ಬಾಯಿ ಒಣಗಿತು. ದೇವತೆಗಳಂತೆ ರೆಪ್ಪೆಯನ್ನು ಮಿಟುಕಿಸಲೇ ಇಲ್ಲ. ಸ್ವಲ್ಪ ಹೊತ್ತು ಅವಾಕ್ಕಾಗಿ ಕುಳಿತನು. ಜೀವನ್ಮೃತನಂತೆ ರಾವಣನ ಮುಖವನ್ನು ನೋಡಿದನು. ರಾಮನ ಪರಾಕ್ರಮದ ಅನುಭವವಿರುವ ಮಾರೀಚನು ಕೈ ಮುಗಿದುಕೊಂಡು ಇಬ್ಬರಿಗೂ ಹಿತವಾಗುವ ಮಾತನ್ನು ಹೇಳಿದನು. ರಾಜನೇ, ಯಾವಾಗಲೂ ಪ್ರಿಯವಾಗಿ ಮಾತನಾಡುವವರು ಸುಲಭರು. ಆದರೆ ಅಪ್ರಿಯವಾದ ಹಿತವಚನವನ್ನು ಹೇಳುವವರು ಮತ್ತು ಕೇಳುವವರು ದುರ್ಲಭರು. ನಿನಗೆ ರಾಮನ ಪರಾಕ್ರಮದ ಪರಿಚಯವಿಲ್ಲ. ನಿನಗೆ ಯೋಗ್ಯ ಗೂಢಾಚಾರರಿಲ್ಲ. ನಿನಗೆ ಸ್ಥಿರ ಬುದ್ಧಿಯೂ ಇಲ್ಲ. ಹೀಗಿರುವಾಗ ಇಂದ್ರ ವರುಣರಿಗೆ ಸಮಾನನಾದ ರಾಮನನ್ನು ತಿಳಿಯುವುದು ನೀನು ಹೇಗೆ ತಾನೇ ಸಾಧ್ಯ? ಭೂಮಿಯ ಮೇಲಿರುವ ರಾಕ್ಷಸರೆಲ್ಲರೂ ಕ್ಷೇಮದಿಂದ ಇರಬೇಕಾದರೆ ನಾವು ರಾಮನ ತಂಟೆಗೆ ಹೋಗಬಾರದು. ಸೀತೆಯು ನಿನ್ನ ಸಾವಿಗಾಗಿಯೇ ಹುಟ್ಟಿದ್ದವಳಲ್ಲವೇ? ಸೀತೆಯ ನಿಮಿತ್ತ ದೊಡ್ಡ ಆಪತ್ತು ಬರಬಾರದು ಕಣಪ್ಪ. ಸ್ವೇಚ್ಛಾಚಾರಿಯಾದ ನಿನ್ನನ್ನು ರಾಜನನ್ನಾಗಿ ಪಡೆದ ಲಂಕೆಯು ಎಲ್ಲ ರಾಕ್ಷಸರೊಂದಿಗೆ
ನಾಶವಾಗಿ ಬಿಡುತ್ತದಷ್ಟೇ. ನೀನಂತಹ ಸ್ವೈರಾಚಾರಿಯು, ಕೆಟ್ಟ ನಡತೆಯವನು, ದುರುಪದಿಷ್ಟನೂ ಆದ ರಾಜನು ತನ್ನನ್ನು, ತನ್ನವರನ್ನೂ, ತನ್ನ ರಾಜ್ಯವನ್ನೂ ನಾಶಪಡಿಸುತ್ತಾನೆ. ರಾಮನು ತಂದೆಯಿಂದ ಅಪರಿತ್ಯಕ್ತನಾದವನಲ್ಲ, ಮರ್ಯಾದೆ ಮೀರಿದವನಲ್ಲ, ದುರಾಶಗ್ರಸ್ತನಲ್ಲ, ಶೀಲ ಕೆಟ್ಟವನಲ್ಲ, ಕ್ಷತ್ರಿಯರಿಗೆ ಕಳಂಕವೂ ಅಲ್ಲ, ಗುಣ ಧರ್ಮಹೀನನೂ ಅಲ್ಲ, ಜೀವಿಗಳಿಗೆ ಅಹಿತವನ್ನುಂಟು ಮಾಡುವವನಲ್ಲ. ಅವನ ಮಲತಾಯಿಯಾದ ಕೈಕೇಯಿಯ ವಂಚನೆಗೆ ಒಳಗಾದ ತಂದೆಯ ಮಾತನ್ನು ಉಳಿಸಲು ಅವನು ವನವಾಸಕ್ಕೆ ಬಂದಿದ್ದಾನೆ. ಅವನ ಬಗ್ಗೆ ಏನೆಲ್ಲ ಕೆಟ್ಟ ಸಂಗತಿಗಳನ್ನು ಕೇಳಿದ್ದೇಯೋ ಅದೆಲ್ಲವೂ ಶುದ್ಧ ಸುಳ್ಳು. ರಾಮನು ಧರ್ಮವೇ ಎತ್ತಿರುವಂಥವನು, ಸತ್ಯ ಪರಾಕ್ರಮದವನು. ದೇವತೆಗಳಿಗೆ ಇಂದ್ರನು ಹೇಗೋ ಹಾಗೆ ಈ ಲೋಕಕ್ಕೆಲ್ಲ ರಾಮನೇ ಒಡೆಯನು. ಅವನ ತೇಜಸ್ಸಿನ ರಕ್ಷಣೆ ನೆಲೆಯಲ್ಲಿರುವ ಸೀತೆಯನ್ನು ನೀನು ಹೇಗೆ ಅಪಹರಿಸುವುದು ಸಾಧ್ಯ? ರಾಮನೊಂದು ಮುಟ್ಟಲಾಗದ ಬೆಂಕಿ, ಸೀತೆ ಅದರ ಜ್ವಾಲೆ. ದೀಪದ ಹುಳುವಿನಂತೆ ನೀನು ಆ ಬೆಂಕಿ ಹತ್ತಿರ ಹೋಗಬೇಡ. ನಾನು ಕ್ರುದ್ಧನಾಗಿ ನಿಂತರೆ ಚಾಪ ಪಾಶವನ್ನು ಹಿಡಿದ ಯಮನೇ. ಆದ್ದರಿಂದ ರಾಮನೆಂಬ ಯಮನನ್ನು ಕೆಣಕಲು ಹೋಗಬೇಡ. ರಾಮನ ಪರಾಕ್ರಮವನ್ನು ಅಳೆಯಲು ಸಾಧ್ಯವಿಲ್ಲ. ಸೀತೆಯು ಜನಕನ ಮಗಳು. ಅವಳು ರಾಮನಿಗೆ ಪ್ರಾಣಕ್ಕಿಂತಲೂ ಅಧಿಕ ಪ್ರಿಯಳು. ಅವಳು ಅವನನ್ನು ಎಡೆಬಿಡದೆ ಅನುಸರಿಸುತ್ತಿದ್ದಾಳೆ. ನೀನು ಅವಳನ್ನು ಅಪಹರಿಸುವುದು ಕನಸಿನ ಮಾತು. ನೀನೇಕೆ ಇಂತಹ ಅಪಾಯಕಾರಿಯಾದ ಅಧರ್ಮದ ವ್ಯರ್ಥ ಪ್ರಯತ್ನಕ್ಕೆ ಕೈ ಹಾಕುತ್ತಿದ್ದೀಯಾ? ಅರ್ಥವಾಗುತ್ತಿಲ್ಲ ನನಗೆ. ಯುದ್ಧದಲ್ಲಿ ನೀನು ಅವನ ಕಣ್ಣಿಗೆ ಬಿದ್ದರೆ ಅದು ನಿನ್ನ ಜೀವನದ ಅಂತಿಮ ಕ್ಷಣವಾಗುತ್ತದೆ. ನಿನಗೆ ಪ್ರಾಣ, ಸುಖ, ರಾಜ್ಯ ಎಲ್ಲವೂ ಬೇಕೆಂದಿದ್ದರೆ ನೀನು ರಾಮನ ತಂಟೆಗೆ ಹೋಗಬೇಡ. ವಿಭೀಷಣನೇ ಮೊದಲಾದ ಧರ್ಮಿಷ್ಠ ಸಚಿವರೊಡನೆ ಸಮಾಲೋಚನೆಯನ್ನು ನಡೆಸು. ಅವರೇನು ಹಿತವಚನವನ್ನು ಹೇಳುತ್ತಾರೋ ಅದರಂತೆ ಮಾಡು. ನನಗೆ ಅನಿಸುವುದು ಏನೆಂದರೆ ನಿನಗೆ ರಾಮನನ್ನು ಎದುರಿಸುವಷ್ಟು ಶಕ್ತಿ ಇಲ್ಲ ಎಂದು. ಮಾರೀಚನು ಮುಂದುವರಿಸಿದನು. ಒಂದು ಕಾಲದಲ್ಲಿ ನನಗೆ ನನ್ನ ಬಲ ಶೌರ್ಯಗಳ ಮದವಿತ್ತು. ನಿನಗೆ ಈಗ ಹೇಗಿದೆಯೋ ಹಾಗೆಯೇ ನನಗೆ ನಮ್ಮ ತಾಟಕಿಯೂ ಹಾಗೆ 1000 ಆನೆಗಳ ಬಲವಿತ್ತು. ನನಗೆ ಪರ್ವತದಂತಹ ಶರೀರವಿತ್ತು. ಕಪ್ಪು ಮೋಡದಂತಹ ನನಗೆ ಚಿನ್ನದ ಕುಂಡಲಗಳಿದ್ದವು. ಕಿರೀಟವೂ ಇತ್ತು. ಕೈಯಲ್ಲಿ ಪರಿಘಾಯುಧವನ್ನು ಹಿಡಿದುಕೊಂಡು ಸಿಕ್ಕವರನ್ನೆಲ್ಲ ಹೆದರಿಸುತ್ತಾ ತಿರುಗಾಡುತ್ತಿದ್ದೆ. ದಂಡಕಾರಣ್ಯದಲ್ಲಿ ಋಷಿಗಳನ್ನು ಕೊಂದು ಅವರ ಮಾಂಸವನ್ನು ತಿನ್ನುತ್ತಾ ಸುತ್ತಾಡುತ್ತಿದ್ದೆ. ಋಷಿಮುನಿಗಳ ಯಜ್ಞಗಳನ್ನು ಹಾಳುಗೆಡುವುದೇ ನನಗೊಂದು ಆಟವಾಗಿತ್ತು. ಮಹಾತ್ಮರಾದ ವಿಶ್ವಾಮಿತ್ರರು ಇದರಿಂದ ರೋಸಿ ಹೋಗಿ ನನ್ನನ್ನು ನಿಗ್ರಹಿಸಲು ನಿರ್ಧರಿಸಿದರು. ಅವರು ದಶರಥ ಮಹಾರಾಜನ ಹತ್ತಿರ ಹೋಗಿ ಯಜ್ಞ ರಕ್ಷಣೆಗಾಗಿ ತಮ್ಮೊಡನೆ ರಾಮನನ್ನು ಕಳಿಸಿಕೊಡುವಂತೆ ಕೇಳಿಕೊಂಡರು. ಆಗ ರಾಮನಿಗೆ 12-13 ವರ್ಷ. ಆದುದರಿಂದ ದಶರಥನು ರಾಮನನ್ನು ಕಳುಹಿಸಲು ಹಿಂಜರಿದನು. ಕೊನೆಗೆ ವಸಿಷ್ಠರ ಉಪದೇಶದಂತೆ ರಾಮನನ್ನು ವಿಶ್ವಾಮಿತ್ರರ ಜೊತೆ ಕಳುಹಿಸಿಕೊಟ್ಟನು. ಅವನೊಡನೆ ಅವನ ತಮ್ಮನಾದ ಲಕ್ಷ್ಮಣನೂ ಇದ್ದನು. ವಿಶ್ವಾಮಿತ್ರರು ಯಜ್ಞ ದೀಕ್ಷಿತರಾಗಿ ಕುಳಿತರು. ರಾಮನು ವೇದಿಕೆಯ ಬಳಿಯಲ್ಲಿ ಧನುರ್ಧಾರಿಯಾಗಿ ನಿಂತನು. ಯಥಾ ಪ್ರಕಾರ ನಾನು ಯಜ್ಞವನ್ನು ಕೆಡಿಸಲು ಹೋದೆ. ಆ ಪುಟ್ಟ ರಾಮನನ್ನು ನೋಡಿ ನನಗೆ ನಗುವೇ ಬಂದಿತು. ಈ ಪೋರ ಏನು ಮಾಡಿಯಾನೋ ಎಂದುಕೊಂಡೆ. ನನ್ನೊಡನೆ ಸುಬಾಹು ಮತ್ತಿತರ ರಾಕ್ಷಸರೂ ಇದ್ದರು. ರಾಮನನ್ನು ಭಯಂಕರವಾಗಿತ್ತು ಅವನು ಬಿಟ್ಟ ಬಾಣ. ಅದು ನನ್ನನ್ನು 100 ಯೋಜನ ದೂರದ ಸಮುದ್ರದಲ್ಲಿ ಹೋಗಿ ಬೀಳುವಂತೆ ಮಾಡಿತು. ನನ್ನನ್ನು ಕೊಲ್ಲುವುದು ಅವನಿಗೆ ಬೇಕಾಗಿರಲಿಲ್ಲವೋ ಏನೋ. ನಾನಂತೂ ಪ್ರಜ್ಞೆ ಕಳೆದುಕೊಂಡು ಸಮುದ್ರದಲ್ಲಿ ಬಿದ್ದಿದ್ದೆ. ಬಹಳ ಹೊತ್ತು ಸಮುದ್ರದಲ್ಲಿ ಬಿದ್ದಿದ್ದ ನಾನು ಎಚ್ಚರವಾದ ಮೇಲೆ ಲಂಕೆಗೆ ಓಡಿ ಬಂದೆ. ನಾನೇನೋ ಉಳಿದುಕೊಂಡೆ, ಆದರೆ ನನ್ನ ಸಹಚರರೆಲ್ಲರೂ ಯಮಲೋಕವನ್ನು ಸೇರಿಕೊಂಡರು. ಅದಕ್ಕಾಗಿಯೇ ನಾನು ಹೇಳುತ್ತಿರುವುದು ರಾಮನ ಗೊಡವೆಗೆ ಹೋಗಬೇಡ ಎಂದು. ಈಗ ರಾಕ್ಷಸರೆಲ್ಲ ವಿವಿಧ ಆಟಗಳಲ್ಲಿ, ಉತ್ಸವಗಳಲ್ಲಿ ಸುಖವಾಗಿ ದಿನಗಳನ್ನು ಕಳೆಯುತ್ತಿದ್ದಾರೆ. ನೀನು ಮಾಡುವ ಅನರ್ಥ ಕಾರ್ಯದಿಂದ ಅವರ ಸುಖವೇನೋ, ಅವರ ಪ್ರಾಣವೇ ಉಳಿಯುವುದಿಲ್ಲ. ಎಲ್ಲ ವೈಭವಗಳು ತುಂಬಿರುವ ಲಂಕೆಯು ಸೀತೆಯ ಕಾರಣದಿಂದ ನಾಶವಾಗಿ ಹೋಗುತ್ತದೆ. ಸಜ್ಜನರು ಪಾಪ ಮಾಡದೇ ಇದ್ದರೂ ಪಾಪಿಗಳ ಸಹವಾಸದಿಂದ ಕೆಟ್ಟು ಹೋಗುತ್ತಾರೆ. ನಿನ್ನ ಅವಿವೇಕದಿಂದ ರಾಕ್ಷಸರು, ಲಂಕೆ ಎಲ್ಲವೂ ಧ್ವಂಸಗೊಳ್ಳುವುದನ್ನು ನೀನೇ ಕಣ್ಣಾರೆ ಕಾಣುತ್ತೀಯ. ಪರಸ್ತ್ರೀಯರನ್ನು ಬಯಸಿ ವಶಪಡಿಸಿಕೊಳ್ಳುವುದು ಇದೆಯಲ್ಲ, ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ. ನಿನಗೆ ನಿನ್ನ ಹೆಂಡತಿಯೂ ಇದ್ದಾಳೆ. ಅವಳಂತಹ ಮಹಾಪತಿವ್ರತೆ. ಅವಳೊಡನೆ ಸುಖವಾಗಿ ಬಾಳು. ಅದರಿಂದ ನಿನ್ನ ಗೌರವ ಉಳಿಯುತ್ತದೆ, ಬೆಳೆಯುತ್ತದೆ. ನಿನ್ನ ರಾಜ್ಯವೂ ಸುಖವಾಗಿರುತ್ತದೆ. ಬಂಧು ಬಾಂಧವರ ಜೊತೆ ಹೆಚ್ಚು ಕಾಲ ಸುಖ ಸಂತೋಷದಿಂದ ಇರುವ ಇಚ್ಛೆ ನಿನಗಿದ್ದರೆ ನೀನು ರಾಮನ ತಂಟೆಗೆ ಹೋಗಬೇಡ. ಇಷ್ಟು ಹಿತೋಪದೇಶ ಮಾಡಿದ ಮೇಲೂ ನೀನು ಸೀತೆಯನ್ನು ಕೆಣಕಲು ಹೋದರೆ ನಿನ್ನ ಬಂಧುಗಳ ಸಹಿತ ನಾಶವಾಗುವುದರಲ್ಲಿ ಸಂಶಯವೇ ಇಲ್ಲ. ಮಾರೀಚನ ವಕ್ತವ್ಯ ಮುಂದುವರಿಯಿತು. ಆ ಯುದ್ಧದಲ್ಲಿ ನಾನು ಹೇಗೆ ಬದುಕಿ ಉಳಿದನಷ್ಟೇ. ಆಮೇಲೆ ಇತ್ತೀಚೆಗಷ್ಟೇ ಒಂದು ಸಂಗತಿ ನಡೆಯಿತು, ಅದನ್ನೂ ಹೇಳುತ್ತೇನೆ ಕೇಳು. ಮಧ್ಯದಲ್ಲಿ ಬಾಯಿ ಹಾಕಬೇಡ.
ಮೃಗರೂಪದ ಇಬ್ಬರು ರಾಕ್ಷಸರೊಡನೆ ನಾನು ದಂಡಕಾರಣ್ಯಕ್ಕೆ ಹೋಗಿದ್ದೆ. ಮಹಾಬಲಶಾಲಿಯಾದ ನಾನು ಒಂದು ದೊಡ್ಡ ಗಾತ್ರದ ಕೋರೆ ಹಲ್ಲಿನ ಮೃಗವಾಗಿ ಮಾಂಸ ಭಕ್ಷಣೆ ಮಾಡುತ್ತಾ ಅಲ್ಲಿ ಓಡಾಡುತ್ತಿದ್ದೆ. ಅಗ್ನಿಹೋತ್ರಗಳು ನಡೆಯುವಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ, ಆಶ್ರಮಗಳಲ್ಲಿ ಇರುವಲ್ಲಿ ಋಷಿಗಳನ್ನು ಬೆದರಿಸಿ ಮನೋರಂಜನೆ ಪಡೆಯುತ್ತಾ ಅವರನ್ನ ಕೊಂದು ತಿಂದು ತೃಪ್ತಿ ಪಡೆಯುತ್ತಾ ದರ್ಪದಿಂದ ಸುತ್ತಾಡಿಕೊಂಡಿದ್ದೆ. ಆಗಲೇ ನನಗೆ ರಾಮ, ಸೀತೆ, ಲಕ್ಷ್ಮಣರು ವನವಾಸಕ್ಕೆಂದು ದಂಡಕಾರಣ್ಯಕ್ಕೆ ಬಂದಿದ್ದಾರೆ ಎಂದು ತಿಳಿಯಿತು. ತಾಪಸ ವೇಷದ ರಾಮನನ್ನು ನಾನು ಮೊದಲು ಗುರುತಿಸಲೇ ಇಲ್ಲ. ಯಾರೋ ಋಷಿ ಎಂದು ಭಾವಿಸಿ ಮೃಗರೂಪದ ನಾನು ಕ್ರೋಧಾವೇಶದಿಂದ ಚೂಪಾದ ಕೊಂಬುಗಳನ್ನು ಮುಂದೊಡ್ಡುತ್ತಾ ಅವನತ್ತ ನುಗ್ಗಿದೆನು. ನನ್ನೊಡನಿದ್ದ ರಾಕ್ಷಸರೂ ದಾಳಿ ಮಾಡಿದರು. ರಾಮನು ಬಿಟ್ಟ ಬಾಣಗಳಿಂದ ಅವರಿಬ್ಬರು ಸತ್ತು ಬಿದ್ದರು. ಆಗ ನನಗೆ ತಿಳಿಯಿತು ಅದು ರಾಮನೆಂದು. ನಾನು ಮೆತ್ತಗೆ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಬಂದೆ. ಇಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ತಪಸ್ವಿಯಂತೆ ಜೀವನ ನಡೆಸುತ್ತಿದ್ದೇನೆ. ಈಗ ಯಾವ ಮರವನ್ನು ನೋಡಿದರೂ ನನಗೆ ಆ ಚೀರ ಕೃಷ್ಣಾಜಿನಾಂಬರಧಾರಿಯಾದ ರಾಮನಂತೆಯೇ ಕಾಣಿಸುತ್ತಾನೆ. ಯಮನೇ ಧನಸ್ಸನ್ನು ಹಿಡಿದಿರುವ ರಾಮ ಎಂಬ ಭ್ರಮೆಯಾಗುತ್ತದೆ. ಸಾವಿರ ಸಾವಿರ ರಾಮರು ಮುಂದೆ ಬಂದು ನಿಂತಂತಾಗುತ್ತದೆ. ಈ ಅರಣ್ಯವೇ ರಾಮಮಯವಾಗಿ ತೋರುತ್ತದೆ. ರಾಮನೇ ಇಲ್ಲದೇ ಇದ್ದಾಗಲೂ ಅವನೇ ಕಾಣಿಸುತ್ತಾನೆ. ಕನಸಿನಲ್ಲೂ ಅವನೇ ಬರುತ್ತಾನೆ. ರಕಾರದಿಂದ ಪ್ರಾರಂಭವಾಗ ಹೆಸರನ್ನು ಕೇಳಿದೊಡನೆ ನಾನು ನಡಗಲು ಶುರು ಮಾಡುತ್ತೇನೆ. ಅಂತಹ ರತ್ನ ಅಂದರೂ ರಥ ಎಂದರೂ ನನಗೆ ಭಯವಾಗುತ್ತದೆ. ನೀನು ಅವನೊಡನೆ ಯುದ್ಧ ಮಾಡಿ ಖಂಡಿತ ಜಯಿಸಲಾರೆ. ಅವನು ಬಲಿಯನ್ನೂ ಬಿಡಲಾರ, ನಮುಚಿಯನ್ನೂ ಉಳಿಸಲಾರ. ನನ್ನ ಈ ಮಾತಿನಲ್ಲಿ ನಿನಗೆ ನಂಬಿಕೆ ಬರುವುದಿಲ್ಲ ಎಂದಾದರೆ ನೀನು ಅವನೊಡನೆ ಒಮ್ಮೆ ಯುದ್ಧ ಮಾಡಿ ನೋಡು. ಇಲ್ಲವಾದರೆ ಅವನು ಮಾಡಿದ ಕೃತ್ಯಗಳನ್ನು ಸಹಿಸಿಕೊಂಡು ತೆಪ್ಪಗಿರು. ನನ್ನನ್ನು ಜೀವಂತ ನೋಡುವ ಇಚ್ಛೆ ಇದ್ದರೆ ನನ್ನ ಮುಂದೆ ರಾಮನ ಸುದ್ದಿಯನ್ನು ಎತ್ತಬೇಡ. ಲೋಕದಲ್ಲಿ ಅನೇಕ ಸಜ್ಜನರು ಧರ್ಮಿಷ್ಠರಾಗಿದ್ದರೂ ಬೇರೆಯವರ ಅಪರಾಧದ ಪರಿಣಾಮವಾಗಿ ಬಂಧು ಬಾಂಧವರ ಸಹಿತ ನಾಶವಾಗಿ ಹೋಗಿದ್ದಾರೆ. ಒಟ್ಟಾರೆ ನಿನಗೆ ಏನು ಮಾಡಬೇಕೆಂದು ಎನಿಸುತ್ತದೋ ಹಾಗೇ ಮಾಡು. ನಾನಂತೂ ನಿನ್ನ ಮಾತಿನಂತೆ ನಡೆದುಕೊಳ್ಳಲಾರೆ. ನಮ್ಮ ರಾಮನು ಮಹಾ ತೇಜಸ್ವಿ, ಮಹಾಬಲಶಾಲಿ, ಮಹಾಪರಾಕ್ರಮಿ. ಅವನ ತಂಟೆಗೆ ಹೋದರೆ ಅವನು ರಾಕ್ಷಸರಿಗೆ ಮೃತ್ಯು ಪ್ರಾಯನೇ ಆಗಿರುತ್ತಾನೆ. ಶೂರ್ಪಣಿಕೆಯ ಕಾರಣಕ್ಕಾಗಿ ಆ ದುರಹಂಕಾರಿ ಖರನು ರಾಮನ ಮೇಲೆ ಏರಿ ಹೋದನು. ಅದರ ಫಲವನ್ನು ಅನುಭವಿಸಿದನು, ಅಂದರೆ ಸತ್ತನು. ಇದರಲ್ಲಿ ರಾಮನದೇನು ತಪ್ಪಿದೆ? ನೀನು ನಿನ್ನ ಬಂಧುಗಳ ಹಿತವನ್ನು ಬಯಸಿಯೇ ನಾನು ಇಷ್ಟೆಲ್ಲ ಮಾತನಾಡಿ ನಿನಗೆ ಉಪದೇಶವನ್ನು ಕೊಡುತ್ತಿದ್ದೇನೆ. ಇದು ನಿನಗೆ ಪಥ್ಯವಾಗಲಿಲ್ಲ ಎಂದಾದರೆ ಆ ರಾಮನಿಂದ ನಿನ್ನ ಕುಲವೇ ನಾಶವಾಗಿ ಹೋಗುತ್ತದೆ ಎಂದು ಹೇಳಿದನು. ಆದರೆ ಮಾರೀಚನ ಹಿತೋಪದೇಶ ರಾವಣನಿಗೆ ಹಿಡಿಸಲಿಲ್ಲ. ಸಾವು ಸಮೀಪಿಸಿದವನಿಗೆ ಔಷಧ ಹೇಗೆ ಹಿಡಿಸೀತು? ಮಾರೀಚನ ಪಥ್ಯವಾದ ಮಾತುಗಳು ರಾವಣನನ್ನು ಕೆರಳಿಸಿದವು. ಕಾಲಚೋದಿತನಾಗಿ ಅವನು ಮಾರೀಚನಿಗೆ ಕಠಿಣವಾದ ಮಾತುಗಳನ್ನು ಹೇಳಿದನು. ಏ ಮಾರೀಚ, ನಿನ್ನ ಈ ತಲೆಬುಡವಿಲ್ಲದ ಬಡಬಡಿಕೆಗಳನ್ನು ಸಾಕು ಮಾಡು. ಇದೆಲ್ಲ ಮರುಭೂಮಿಯಲ್ಲಿ ಬಿತ್ತಿದ ಬೀಜದಂತೆ ವ್ಯರ್ಥ. ಯುದ್ಧದಲ್ಲಿ ನಿನ್ನ ರಾಮನು ನನ್ನ ಕೂದಲನ್ನೂ ಕೊಂಕಿಸಲಾರ. ನೀನು ನನ್ನನ್ನು ಹೆದರಿಸಲು ನೋಡುವುದು ನಿಷ್ಫಲ. ಅವನು ನಡತೆ ಇಲ್ಲದವನು, ಮೂರ್ಖನು, ರಾಜ್ಯವನ್ನು ಬಿಟ್ಟು ಬಂದವನು. ಬುದ್ಧಿ ಇರುವವನೇ. ಯುದ್ಧದಲ್ಲಿ ಖರನನ್ನು ವಧಿಸಿದ ಅವನ ಹೆಂಡತಿಯನ್ನು ನಾನು ಖಂಡಿತ ಅಪಹರಿಸಲೇಬೇಕು. ಇದು ನನ್ನ ಸಂಕಲ್ಪ. ಬರೀ ಸಂಕಲ್ಪವಲ್ಲ, ದೃಢ ಸಂಕಲ್ಪ. ಇದನ್ನು ಪರಿವರ್ತಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಕಾರ್ಯ ತಪ್ಪೋ ಸರಿಯೋ ಎಂಬುದನ್ನು ಕೇಳಲು ನಾನು ನಿನ್ನ ಹತ್ತಿರ ಬರಲಿಲ್ಲ. ನಿನ್ನ ಉಪಾಯಗಳ ಉಪದೇಶವೂ ನನಗೆ ಬೇಕಿಲ್ಲ. ರಾಜನು ಏನಾದರೂ ನಿಶ್ಚಯ ಮಾಡಿದ್ದನ್ನು ಸಚಿವನಾದವನು ಕೈ ಮುಗಿದುಕೊಂಡು ಅನುಮೋದಿಸಬೇಕು. ಮೆತ್ತಗೆ ಹಿತವಾದದ್ದನ್ನು ಸೂಚಿಸಬೇಕು. ರಾಜನಿಗೆ ಗೌರವ ಮರ್ಯಾದೆಗಳನ್ನು ಕೊಟ್ಟು ಮಾತನಾಡಬೇಕು. ಮುಖಕ್ಕೆ ಹೊಡೆದಂತೆ ಮಾತನಾಡುವವರನ್ನ ರಾಜ ಇಷ್ಟಪಡುವುದಿಲ್ಲ. ರಾಜನಿಗೆ 5 ರೂಪಗಳಿವೆ. ಅವನು ಇಂದ್ರನಾಗುತ್ತಾನೆ, ಅಗ್ನಿಯಾಗುತ್ತಾನೆ, ಸೋಮನಾಗುತ್ತಾನೆ, ವರುಣನಾಗುತ್ತಾನೆ, ಕೊನೆಗೆ ಯಮನೂ ಆಗುತ್ತಾನೆ. ಇಂದ್ರನ ಪರಾಕ್ರಮ, ಚಂದ್ರನ ಶಾಂತಿ, ಯಮನ ದಂಡ, ಅಗ್ನಿಯ ಬಿಸಿ, ವರುಣನ ಪ್ರಸನ್ನತೆ ಇರುತ್ತದೆ. ಹೀಗಿರುವ ರಾಜನನ್ನು ಎಲ್ಲ ರೀತಿಯಿಂದಲೂ ಗೌರವಿಸಬೇಕು, ಪೂಜಿಸಬೇಕು. ತಿಳಿಯಿತೆ? ನಿನಗೆ ಈ ಧರ್ಮ ತಿಳಿದೇ ಇಲ್ಲ. ಸುಮ್ಮನೆ ಏನೋ ಭ್ರಮೆಗೊಳಗಾಗಿದ್ದೀಯ ನೀನು. ನಿನ್ನಲ್ಲಿಗೆ ಬಂದಿರುವ ನನ್ನನ್ನು ಗೌರವಿಸುವುದನ್ನು ಬಿಟ್ಟು ಕೆಟ್ಟ ಕೆಟ್ಟ ಮಾತುಗಳನ್ನು ನಿಂದಿಸುತ್ತಿದ್ದೀಯ. ನಿನ್ನ ಹಿತೋಪದೇಶವನ್ನು ಕೇಳಲು ನಾನು ಬಂದವನಲ್ಲ. ನಿನ್ನಲ್ಲಿ ಅಮಿತವಾದ ಪ್ರತಾಪವಿದೆ, ಜಾಣತನವಿದೆ. ನನಗೆ ಸಹಾಯ ಮಾಡು ಅಷ್ಟೇ. ನೀನು ಚಿನ್ನದ ಮೃಗವಾಗಲೇಬೇಕು. ಮುಂದೇನು ಎಂದಿದ್ದನ್ನು ನಾನು ಆಗಲೇ ನಿನಗೆ ಹೇಳಿದ್ದೇನೆ. ನಾನು ಸೀತೆಯನ್ನು ಅಪಹರಿಸುತ್ತೇನೆ. ಆಮೇಲೆ ನೀನು ನಿನಗೆಷ್ಟೇ ಬಂದಂತೆ ಹೊರಟು ಹೋಗು. ನಿನಗೆ ಅರ್ಧ ರಾಜ್ಯವನ್ನೇ ಬೇಕಾದರೆ ಕೊಡುತ್ತೇನೆ. ಅಪ್ಪ ಮಾರೀಚ, ಬೇಗ ಹೊರಡು. ನಿನ್ನ ದಾರಿ ಸುಗಮವಾಗಲಿ. ಈ ಕಾರ್ಯ ನಿರ್ವಿಘ್ನವಾಗಿ ನೆರವೇರಲಿ. ಬಾ, ರಥವನ್ನೇರು, ಹೋಗೋಣ ದಂಡಕಾವನಕ್ಕೆ. ರಾಮನನ್ನು ವಂಚಿಸಿ ಯುದ್ಧವೇ ಇಲ್ಲದೆ ಸೀತೆಯನ್ನು ಪಡೆದುಕೊಂಡು ನಿನ್ನೊಡನೆ ಲಂಕೆಗೆ ಹೋಗುತ್ತೇನೆ. ಹೀಗೆ ನೀನು ಮಾಡುವುದಿಲ್ಲ ಎಂದಾದರೆ ನಿನ್ನನ್ನು ಇಲ್ಲೇ ಈಗಲೇ ಕೊಂದು ಬಿಡುತ್ತೇನೆ. ಆದುದರಿಂದ ನೀನು ಬಲಾತ್ಕಾರದಿಂದಲಾದರೂ ಈ ಕೆಲಸವನ್ನು ಮಾಡಲೇಬೇಕು. ರಾಜನಿಗೆ ವಿರುದ್ಧವಾಗಿ ನಡೆಯುವವನು
ಸುಖವಾಗಿ ಇರಲು ಸಾಧ್ಯವೇ? ರಾಮನಲ್ಲಿ ಹೋದರೆ ನೀನು ಬದುಕಿಯಾದರೂ ಬರಬಹುದು, ಆದರೆ ನನ್ನ ಆಜ್ಞೆಯನ್ನು ಮೀರಿದರೆ ನಿನಗೆ ಸಾವು ನಿಶ್ಚಿತ. ಆದ್ದರಿಂದ ಚೆನ್ನಾಗಿ ಆಲೋಚಿಸಿ ನೋಡು ಎಂದು ರಾವಣನು ಮಾರೀಚನಿಗೆ ಬೆದರಿಸಿದನು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.